ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀನಾದೇನ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ವೇದ ಹಾಗೆ ವಿಕ್ರಮ್ ಇಬ್ಬರು ಕೂಡ ಪ್ರೆಸ್ ಮೀಟಲ್ಲಿ ಎಲ್ಲರ ಎದುರಿಗೂ ಕೂಡ ವೇದ ವಿಕ್ರಮ್ನ ಪ್ರೂವ್ ಮಾಡ್ತಾಳೆ, ಯಾವುದೇ ಕೊಲೆ ಮಾಡಿಲ್ಲ ಅಂತೇಳಿ. ಎಲ್ರಿಗೂ ತುಂಬಾ ಖುಷಿಯಾಗಿರುತ್ತೆ. ಹಾಗೆ ಅವ್ರು ಕೇಳ್ತಾರೆ, ಏನು ಮೇಡಮ್ ನೀವು ಸತಿ ಸಾವಿತ್ರಿ ಥರ ನಿಮ್ಮ ಗಂಡನ್ನು ಉಳಿಸ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಅವ್ರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ತುಂಬಾ ಸಾಹಸಪಟ್ಟು ನೀವು ಇವರನ್ನು ಯಾವುದೇ ಕೊಲೆ ಮಾಡಿಲ್ಲ ಅಂತ ಹೇಳಿ ಪ್ರೂಫ್ ಮಾಡಿಬಿಟ್ರಿ ಅಂತ ಹೇಳ್ತಾರೆ. ಆಗ ಒಂದು ಗಂಡ ಹೆಂಡತಿ ಪೋಸ್ ಕೊಡಿ ಮ್ಯಾಮ್, ಫೋಟೋ ತೆಗಿತೀನಿ ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ ಖುಷಿಯಿಂದನೇ ನಿಂತ್ಕೊಳ್ತಾರೆ. ಫೋಟೋ ತೆಗೆಸ್ಕೊಂಡು ಈ ಕಡೆ ಬರ್ತಾ ಇರ್ತಾರೆ. ಆಗ ಇಬ್ಬರು ಕೂಡ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಆವಾಗ ವಿಕ್ರಮ್ ಹೇಳ್ತಾನೆ, ವೇದ ತುಂಬಾ ಗ್ರೇಟ್, ನೀನು ನನ್ನನ್ನು ಎಲ್ಲದರಿಂದ ಪಾರು ಮಾಡಿಬಿಟ್ಟೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಆಗ ವೇದ, ನಾನೇನು ಮಾಡಿದ್ದು ನೀನು ಒಳ್ಳೆಯದಕ್ಕೆ, ನಾನು ನೀನು ಹೆಂಡತಿಯಾಗಿ ಮಾಡಿರೋದು ಅಂತ ಹೇಳಿ ವೇದ ಹೇಳ್ತಾಳೆ. ಆಗ ವಿಕ್ರಮು ತುಂಬಾ ಶಾಕ್ ಆಗ್ತಾನೆ, ಯಾಕಂದರೆ ಹೆಂಡತಿ ಅಂತ ಹೇಳ್ತಾಳಲ್ಲ ಅದಕ್ಕೋಸ್ಕರ. ನನ್ನನ್ನು ನೀನು ಹೆಂಡತಿ ಗಂಡ ಅಂತ ಒಪ್ಕೊಂಡ, ಹೆಂಡತಿ ಅಂತ ಹೇಳ್ದಲ್ಲ ಅಂತ ಹೇಳಿ ವಿಕ್ರಮ್ ವೇದಂಗೆ ಹೇಳ್ತಾ ಇರ್ತಾನೆ. ಆಗ ವೇದ, ನಾನು ಸುಮ್ಮನೆ ಹಾಗೆ ಕ್ಯಾಶುವಲಾಗಿ ಹೇಳಿದ್ದು, ನೀನು ಈ ಥರ ಹೇಳ್ಬೇಡ, ಸುಮ್ಮನೆ ಬಾರೋ ಅಂತ ಹೇಳಿ ವಿಕ್ರಮ್ಗೆ ಹೇಳ್ತಾಳೆ. ಆಗ ವೇದನೂ ಕೂಡ ಆ ಥರ ಹೇಳಿದ್ದಕ್ಕೆ ಒಂಥರ ವಿಕ್ರಮ್ ವೇದನ್ನೇ ನೋಡ್ತಿರ್ತಾನೆ. ಅವಳು ಕೂಡ ಒಂಥರ ವಿಕ್ರಮ್ನ ನೋಡಿಕೊಂಡು ಶಾಕ್ ಆಗ್ತಾಳೆ, ನಾನು ಯಾಕೆ ಈ ಥರ ಹೇಳ್ಬಿಟ್ಟೆ ಅಂತ ಹೇಳ್ಬಿಟ್ಟು ಈ ಕಡೆ ನೋಡ್ತಾ ಇರ್ತಾಳೆ. ಆಗ ವಿಕ್ರಮು ಚಿಟಿಕೆ ಹೊಡೆದು, ಬೇತಾಳ, ನೀನು ಹೇಳಿದ್ದು ತುಂಬಾ ಖುಷಿ ಆಯಿತು ನನಗೆ, ಹೆಂಡತಿ ಅಂತ ಒಪ್ಕೊಂಡಲ್ಲ ನೀನು ಅಂತ ಹೇಳ್ಬಿಟ್ಟು ವಿಕ್ರಮು ವೇದಂಗೆ ಹೇಳ್ತಾನೆ. ವೇದ ಇದ್ಬಿಟ್ಟು, ಅಯ್ಯೋ ನಾನು ಯಾಕಪ್ಪ ಹೇಳ್ದೆ ಇವನಿಗೆ, ಈಗ ಅದನ್ನೇ ಇಟ್ಕೊಬಿಡ್ತಾನೆ ಅಂತ ಹೇಳಿ ವೇದ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ವಿಕ್ರಮು ಬೇತಾಳ ಅಂತ ಹೇಳ್ಬಿಟ್ಟು ಚಿಟಿಕೆ ಹೊಡೆದು ಬೇತಾಳಂಗೆ ತೋರಿಸ್ತಾನೆ. ಏನು ಯೋಚನೆ ಮಾಡ್ತಾ ಇದೀಯಾ, ನೀನೇ ತಾನೇ ಹೇಳಿದ್ದು ಇವಾಗ ನೀನು ಹೆಂಡತಿಯಾಗಿ ನಾನು ಈ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಆಗ ವೇದ, ಯಪ್ಪ ಇವನ ಹತ್ರ ಹೇಳ್ಬಿಟ್ನಲ್ಲಪ್ಪ ಇವಾಗ ಅಂತ ಹೇಳಿ ತುಂಬಾ ಯೋಚನೆ ಮಾಡಿರ್ತಾಳೆ. ಆಗ ವಿಕ್ರಮ್ ಇದ್ದವನು, ಅದೆಲ್ಲ ಏನಿಲ್ಲ, ನೀನು ಹೆಂಡತಿ ಅಂತ ಹೇಳ್ದಲ್ಲ, ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ. ಆಗ ವೇದ ಹೇಳ್ತಾಳೆ, ಸುಮ್ಮನೆ ಬಾರೋ, ಏನೂ ಇಲ್ಲ, ಹೆಂಡ್ತಿನೂ ಇಲ್ಲ, ಎಂಥದ್ದು ಇಲ್ಲ ಅಂತ ಹೇಳಿ ವಿಕ್ರಮ್ಗೆ ಜೋರು ಮಾಡ್ತಾಳೆ. ಆಗ ವಿಕ್ರಮ್ ಕೂಡ ಅಷ್ಟೇ ಹೇಳ್ದಲ್ಲ, ಅಷ್ಟು ಸಾಕು ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಿಂದ ಇಬ್ಬರು ಹಾಗೆ ಕಿತ್ತಾಡಿಕೊಂಡು ಜಗಳ ಆಡ್ಕೊಂಡು ಬರ್ತಾ ಇರ್ತಾರೆ ರೋಡಲ್ಲಿ. ವೇದನೂ ಕೂಡ ಅವನು ಹೇಳಿದ್ದಕ್ಕೂ ಕೂಡ ಏನು ಇದು ಮಾಡಲ್ಲ, ಅವಳು ಕೂಡ ಸುಮ್ಮನೆ ಕ್ಯಾಜುಯಲಾಗಿ ಜಗಳ ಆಡಿಕೊಂಡು ಬರ್ತಾರೆ. ಇಬ್ಬರು ಬರ್ತಾ ಇರ್ತಾರೆ, ಅದೇ ಸ್ಟೋರಿ ಮಾತಾಡಿಕೊಂಡು. ಏನೋ ಎಲ್ಲದು ಒಳ್ಳೇದಾಯ್ತಲ್ಲ, ನೀನು ಯಾವುದೇ ಥರ ಕೊಲೆಗಾರ ಅಲ್ಲ ಅಂತ ಪ್ರೂಫ್ ಆಯ್ತಲ್ಲ ಅಂತ ಹೇಳಿ ವೇದ ಹೇಳ್ತಾಳೆ. ಆಗ ವಿಕ್ರಮ್ಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಹೌದು ಬೇತಾಳ, ನಾನು ಯಾವುದೇ ಥರ ಕೊಲೆ ಮಾಡಿಲ್ಲ ಅಂತ ಹೇಳಿ ನೀನು ನನ್ನನ್ನು ನಂಬಿದಲ್ಲ ಅಂತ ಹೇಳ್ಬಿಟ್ಟು ವೇದಂಗೆ ವಿಕ್ರಮ್ ಹೇಳ್ತಾನೆ. ಆಗ ವೇದನು, ಹೌದು ವಿಕ್ರಮ್, ನಾನು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ಫಸ್ಟಿಗೆ, ಆಮೇಲೆ ನೀನೇನು ಅಂತ ಪ್ರೂಫ್ ಆಯ್ತಲ್ಲ ಬಾ, ತುಂಬಾ ಖುಷಿ ಆಯಿತು ನನಗೂ ಕೂಡ ಅಂತ ಹೇಳಿ ವೇದ ಹೇಳ್ತಾಳೆ. ಆಗ ವಿಕ್ರಮು ಕೂಡ ಸರಿ ನಡಿ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಮನೆ ಕಡೆ ಬರ್ತಾರೆ. ಆಗ ವಿಕ್ರಮು, ಸದ್ಯ ಹೆಂಡತಿ ಅಂತ ಒಪ್ಕೊಂಡಿದೆಯಲ್ಲ ಅಂತ ಹೇಳ್ಬಿಟ್ಟು ವಿಕ್ರಮ್ ಹೇಳ್ತಾನೆ. ಆಗ ವೇದ ಹೇಳ್ತಾಳೆ, ಏನಪ್ಪ ತಾಳಿ ಒಂದು ಕಟ್ಬಿಟ್ಟಿದೆಯಲ್ಲ, ನಾನು ಇನ್ನೇನು ಮಾಡಲಿ ಅಂತ ಹೇಳಿ ವೇದ ಹೇಳ್ತಾಳೆ. ಈಗ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಕೂತಿರ್ತಾರೆ. ಯಾಕಂದರೆ ವೇದ ವಿಕ್ರಮ್ನ ಯಾವುದೇ ಥರ ಕೊಲೆ ಮಾಡಿಲ್ಲ ಅಂತ ಹೇಳಿ ಇದು ಮಾಡಿರ್ತಾಳಲ್ಲ, ಹಾಗಾಗಿ ಎಲ್ರಿಗೂ ಖುಷಿಯಾಗಿರುತ್ತೆ. ಅದರಲ್ಲೂ ಪಾಪ ಅವರಮ್ಮ ಓಡಿ ಬರ್ತಾಳೆ ಇಬ್ಬರು ಬಂದ ತಕ್ಷಣವೇ ತುಂಬಾ ಖುಷಿಯಿಂದ. ಹಾಗೆ ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ಬಂದು ನಿಲ್ಕೊತಾರೆ. ವೇದವರ ಅಂದರೆ ವಿಕ್ರಮ್ ಅವರ ಅಜ್ಜ ತಾತ ಹೇಳ್ಬಿಟ್ಟು, ಪರವಾಗಿಲ್ಲಮ್ಮ ವೇದ, 3 ಅಡಿ ಇದ್ದರೂ 6 ಅಡಿ ಹಂಗೆ ಕೆಲಸ ಮಾಡಿದೀಯಾ, ತುಂಬಾ ಖುಷಿ ಆಯಿತು, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲದನ್ನು ಉಳಿಸಿದೀಯ ನೀನು ಅಂತ ಹೇಳಿ ವಿಕ್ರಮ್ ತಾತ ಹೇಳ್ತಾನೆ. ಆಗ ವೇದಂಗೆ ತುಂಬಾ ಖುಷಿಯಾಗುತ್ತೆ. ಮತ್ತು ವಿಕ್ರಮ್ ಅಪ್ಪ ಇದ್ದವನು ತುಂಬಾ ಮುಖನ ಸೆಟ್ ಮಾಡ್ಕೊಂಡಿರ್ತಾನೆ. ಅಂದರೆ ಅವನಿಗೂ ಒಳ್ಳೊಳಗೆ ತುಂಬಾ ಖುಷಿ ಇರುತ್ತೆ.
ಆಗ ವೇದ, ನೀವೇನೋ ಈ ಥರ ಹೇಳಿದ್ರಿ, ನಮ್ಮ ಮಾವವ್ರಿಗೆ ಇನ್ನೂ ಕೋಪ ಕಮ್ಮಿನೇ ಆಗಿಲ್ವಲ್ಲ ಅಂತ ಹೇಳಿ ವೇದ ಹೇಳ್ತಾಳೆ. ನನ್ನ ಮೇಲೆ ಇನ್ನೂ ಸಿಟ್ಟಿದೆ ಅವ್ರಿಗೆ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಅಪ್ಪ ಇದ್ದವನು, ಎಷ್ಟೇ ಮನಸ್ತಾಪ ಇದ್ದರೂ ನಮ್ಮ ಮನೆ ಮಾನ ಮರ್ಯಾದಿನ ಕಾಪಾಡೋ ಕೆಲಸ ಮಾಡಿದೀಯಾ, ಹಾಗೆ ನಾವೇನೆಲ್ಲ ಒಗ್ಗಟ್ಟಾಗಿ ಇರ್ತೀವಿ ಅಂತ ಹೇಳ್ಬಿಡ್ತೀಯಾ. ನಮ್ಮ ಮನೇಲಿ ಎಷ್ಟೇ ನಾವು ಎಲ್ಲರೂ ಹೀಗಿದ್ದರೂ ನೀನು ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡಿದೀಯಾ ಅಂತ ಹೇಳಿ ವಿಕ್ರಮ್ ಅಪ್ಪ ಹೇಳ್ತಾನೆ. ನಾನು ಯಾಕೆ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ವಿಕ್ರಮ್ಗಂತೂ ತುಂಬಾ ಖುಷಿಯಾಗುತ್ತೆ ಮತ್ತು ವೇದಂಗೂ ಖುಷಿಯಾಗುತ್ತೆ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.